ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ಸಿಹಿ ಬರ್ಡೇ. ಸೊ ನೋಡ್ತಾ ಇದ್ದಂಗೆ ಸಿಹಿಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಸೊ 1 ಇಯರ್ ಕಂಪ್ಲೀಟ್ ಆಗೋಯಿತು ಇವತ್ತಿಗೆ. ಸೊ ಇವತ್ತು ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಎಲ್ಲಿ ಯಾವ ಟೆಂಪಲ್ಲು ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ. ಬಟ್ ಸಡನ್ಲಿ ಚಾಮುಂಡಿ ಬೆಟ್ಟ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿದೆ. ಸೊ ಚಾಮುಂಡಿ ಬೆಟ್ಟನ ಕ್ಯಾನ್ಸಲ್ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ಹೊಸ್ಲು ಮಾರಮ್ಮ ಟೆಂಪಲ್ಗೆ. ಸೊ ಅಲ್ಲಿಗೆ ಹೋಗಿ ಹಂಗೇ ಕಪ್ಪಡಿಗೆ ಹೋಗಬೇಕು. ಯಾಕಂದರೆ ನಾಳೆನೇ ಸಂಡೇ ಪಾಪು ಬರ್ಡೇ ಇಟ್ಕೊಂಡಿರೋದ್ರಿಂದ ನಾವು ಬರ್ಡೇಗೆಲ್ಲ ನೋಡಬೇಕು ಹೇಗಿದೆ, ಚೌಟ್ರಿ ಎಲ್ಲ ಏನು ಖಾಲಿ ಇದೆಯಾ ಅಥವಾ ಯಾವ ಥರ, ಏನು ಅಡ್ವಾನ್ಸ್ ಮಾಡಬೇಕಾ ಫಸ್ಟ್ ಏನು ಅಂತ ಎಲ್ಲ ನೋಡಬೇಕು. ಸೊ ನಾವು ಮುಂಚೆ ಹಂಪಾಪುರದಲ್ಲಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು, ಅಂದರೆ ಸಂಜು ನಾನಲ್ಲ, ಅವನು ಅಲ್ಲೇ ಮಾಡೋಣ ಅಂತ ಹೇಳಿ. ಬಟ್ ಇವಾಗ ಸಡನ್ಲಿ ಬೇಡ ಅಂತ ಹೇಳಿ ಮತ್ತೆ ಅಲ್ಲಿಗೆ ಫಿಕ್ಸ್ ಮಾಡ್ತಾಯಿದ್ದೀವಿ. ಯಾಕೆ ಕಪ್ಪಡಿಲಿ ಮಾಡೋದು ಅಂತ ಹೇಳಿದ್ರೆ ಮನೆ ಹತ್ರ ಮಾಡಿ ನಿಭಾಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ, ಸೊ ಸಿಂಪಲಾಗಿ ಮಾಡ್ತಾ ಇರೋದು. ಸೊ ಹೋಗ್ತಾ ನಿಮಗೆ ಅಪ್ಡೇಟ್ ಕೊಡ್ತೀನಿ ಹೇಗೆ ಏನು ಇತ್ತ ಅಂತೆಲ್ಲ ಹೇಳಿ. ಸಿಹಿದು ಜಸ್ಟು ಸ್ನಾನ ಆಯಿತು, ನಾನು ಕೂಡ ಸ್ನಾನ ಆಗಿ ಪೂಜೆ ಮುಗಿಸಿದ್ದೀನಿ. ಸೊ ಸಿಹಿನ ರೆಡಿ ಮಾಡಬೇಕು. ಅವಳಿಗಿನ್ನೂ ಕಪ್ಪು ಕೋಳಿ ಕೂಡ ಹಾಕಿಲ್ಲ, ಕ್ರೀಮು ಏನೂ ಹಾಕಿಲ್ಲ ಅವಳಿಗೆ. ಪೂಜೆ ಎಲ್ಲ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇನ್ನೊಂದು ಗೈಸ್, ಇವಾಗ ನಾವು ಪ್ಯಾಕಿಂಗ್ ಮಾಡಬೇಕೆಲ್ಲ, ಅಂದರೆ ಬರ್ಡೇಗೆ ಎಲ್ಲ ಏನೇನು ಬೇಕು ಅಂತ ಹೇಳಿ ಸಿಹಿಗೆ ನನಗೆ ಎಲ್ಲ ಎತ್ಕೋಬೇಕು. ಸೊ ಬನ್ನಿ ಇವಾಗ ಪ್ಯಾಕಿಂಗ್ ಮಾಡೋಣ. ಮನೆಯೇ ಎಲ್ಲ ರೆಡಿ ಮಾಡಿರೋದ್ರಿಂದ ಬೆಳಗ್ಗೆ ನನಗೇನಷ್ಟು ರಿಸ್ಕ್ ಆಗಲಿಲ್ಲ. ಮನೆ ಒರೆಸಿ ಪೂಜೆ ಮಾಡಿದೆ ನಾನು. ಸೊ ಪೂಜೆ ಎಲ್ಲ ಮುಗಿಸಿ ಬಟ್ಟೆನೂ ಕೂಡ ಪ್ಯಾಕಿಂಗ್ ಮಾಡಾಯಿತು. ಅದನ್ನು ಕ್ಲಿಪ್ಪಿಂಗ್ಗೆ ತೊಗೊಳೋದಕ್ಕೆ ಆಗಲಿಲ್ಲ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿರೋದ್ರಿಂದ ಏನಿಲ್ಲ, ಆರಾಮ್ಸಾಗಿ ಹೊರಡದೆ ನಾವು. ಸಿಹಿ ಸ್ವಲ್ಪ ಹೆಜ್ಜೆ ಎಲ್ಲ ಅಳಿಸ್ಬಿಟ್ಟಿದ್ದಾಳೆ, ರಂಗೋಲಿ ಎಲ್ಲ ನೈಟೇ ಅಳಿಸ್ಬಿಟ್ಲವಳು, ಸ್ವಲ್ಪನೇ ಇರೋದು. ಸೊ ಓಕೆ ಗೈಸ್, ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ ನಾನು. ಫುಲ್ಲು ಮಳೆ ಗೈಸ್, ಎಲ್ಲ ಕ್ಲೋಸ್ ಆಗ್ತಾಯಿದೆ. ಸರಿ, ನಾವು ಪೂಜೆ ಮಾಡ್ಸಂಗಿಲ್ಲ, ದೇವಸ್ಥಾನನೂ ಕೂಡ ಕ್ಲೋಸು ಅಂದರು. ಓಪನ್ ಇದೆ ಗೈಸ್. ಹೊಸ್ಲು ಮಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ನಾವು ಅವತ್ತು ಬಂದಿದ್ದಾಗಲೇ ಹಾಕಿದ್ರು, ನೀನು ಬಂದಿರಲಿಲ್ಲ, ನಾನು ಬಂದಿದ್ದೆ. ನಡೀರಿ, ಸ್ಲಿಪ್ಪರು, ಬನ್ನಿ. ಎಲ್ಲಿ ಬಿಡಿ, ಇಲ್ಲ ಹೇಳ್ಬಿಟ್ಟಿದ್ದಾರು. ಎಲ್ಲಿ ಅಯ್ಯೋ, ಯಾರು ಗೊತ್ತಿಲ್ಲ ಬಿಟ್ಬಿಟ್ಟವ್ರು. ಇಲ್ಲಿ ತಾಕಂಡೆ ಹೋಗಂಗಿಲ್ಲ ಕಣೋ. ಇಲ್ಲಿ ಬಿಡು ಇಲ್ಲಿ ಗೈಸ್ ನೋಡಿ, ಫುಲ್ಲು ಮಳೆ. ಒಂದು ರಂಗೋಲಿನೂ ಕೂಡ ಬಿಟ್ಬಿಟ್ಟಿದ್ದಾರೆ. ಇವಾಗ ಒಂಥರ ಚೆನ್ನಾಗಿದೆ, ಒಳಗೆಲ್ಲ ಗೂಡಿಸ್ತವ್ರೆ. ಹೋಗಂಗಿಲ್ವಾ? ಗೈಸ್, ಹೆವಿ ಮಳೆ ಬಂದಿರೋದ್ರಿಂದ ದೇವಸ್ಥಾನದ ಹತ್ರ ಈ ರೀತಿ ಆಗಿದೆ. ಸೊ ಅಲ್ಲಿ ದೇವ್ರನ್ನ ತೊಳಿತಾ ಇದ್ರು ಅವರು, ಯಾಕೆ ಅಂತ ಗೊತ್ತಿಲ್ಲ. ಮಳೆ ಬಂದಿರೋದಕ್ಕೆ ಅಥವಾ ಪೂಜೆ ಅಂತನ ಏನೋ ಗೊತ್ತಿಲ್ಲ. ನಾವು ಹಂಗೆ ಮಂಗಳಾರತಿ ಕೊಟ್ಟರು, ಅವರು ಮಂಗಳಾರತಿನ ಕೊಟ್ಟರು, ಹಾರ ಕೊಟ್ಟರು. ದೇವ್ರನ್ನ ತೊಳಿತಾ ಇದ್ರು ಕೂಡ ನಮಗೆ ಪೂಜೆ ಚೆನ್ನಾಗೇ ಮಾಡಿಕೊಟ್ರು ಅವರು. ಸೊ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಚೆನ್ನಾಗೇ ಕೊಟ್ಟರು. ಈಚೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಮೇ ಬಿ ಸ್ವಲ್ಪ ಧೂಳು ಮಣ್ಣು ಜಾಸ್ತಿ ಇರ್ಬೋದೇನೋ. ಆ್ಯಂಡ್ ನಾವು ಹಾಗೆ ಫೋಟೋಕ್ಕೆಲ್ಲ ತೊಗೊಳ್ಳೋಣ ಅಂತ ಹೇಳಿ ಈಚೆ ಬಂದ್ವಿ. ಸೊ ಇವತ್ತಿಗೆ ಸಿಹಿ ಹುಟ್ಟಿ 1 ವರ್ಷ ಆಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿರೋದು ನಾವು. ಅವಳು ಹುಟ್ಟಿ 1 ವರ್ಷ ಹೆಂಗಾಯಿತು ಅಂತಲೇ ನಮ್ಗೆ ಗೊತ್ತಾಗಲಿಲ್ಲ, ಯಾಕಂದರೆ ಬೇಗ ದಿನಗಳು ಕಳೆದು ಬಿಡ್ತು. ಬಟ್ ನನಗಿನ್ನೂ ಅವಳು ಹುಟ್ಟಿದ ಕ್ಷಣಗಳು, ದಿನಗಳೇ ನೆನಪು ಜಾಸ್ತಿ. ಅದನ್ನೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ, ಇಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲ ಇವಳು ಅಂತ ಹೇಳಿ. ತುಂಬ ಬೇಗನೆ ದೊಡ್ಡೋಳಾಗ್ಬಿಟ್ಲು ನನ್ನ ಮಗಳು. 1 ಇಯರ್ ಅಂತಂದರೆ ನಂಗೆ ಸೀರಿಯಸ್ಲಿ ನಂಬೋದಕ್ಕೆ ಆಗೋದಿಲ್ಲ, ಇಷ್ಟು ಬೇಗ 1 ಇಯರ್ ಆಗೋಯ್ತಾ ಅಂತ ಹೇಳಿ ಅನಿಸುತ್ತೆ. ಗೈಸ್, ಇದು ಹೂವು ತುಂಬ ಟ್ರೆಂಡಿಂಗಲ್ಲಿ ಇರುತ್ತಲ್ಲ, ಎಲ್ಲ ಸೆಲ್ಫಿ ತೊಗೊಂಡು ಹಾಕ್ತಾರಲ್ಲ. ಸೊ ಅದು ಅಲ್ಲೇ ದೇವಸ್ಥಾನದ ಹತ್ರ ಇತ್ತು, ಬಿದ್ದಿತ್ತು, ಎತ್ಕೊಬಂದೆ. ಸೊ ಸಿಕ್ಕಾಪಟ್ಟೆ ಮಳೆ ಗೈಸ್, ಸಿಕ್ಕಾಪಟ್ಟೆ ಮಳೆ. ನೀವು ನೋಡಿದ್ರಿ ಎಷ್ಟು ಮಳೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೊ ಸಿಕ್ಕಾಪಟ್ಟೆ ಮಣ್ಣು ಪಾಪ ದೇವಸ್ಥಾನದ ಒಳಗೆಲ್ಲ. ಹಾಗಾಗಿ ಕ್ಲೀನಾಗೆಲ್ಲ ವಾಶ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಯಾರೋ ಇಬ್ಬರು ಫಂಕ್ಷನ್ ಮಾಡ್ತಾಯಿದ್ದಾರೆ. ಫುಲ್ ಗಮ್ ಅಂತೈತೆ, ಹಂಗೆ ಮಟನ್ ಅಡುಗೆ ಅಲ್ವಾ.
ಸೊ ಕುರಿ ಮರಿ ನಾವು ಕೂಡ ಮರಿ ನೋಡಬೇಕು. ಸೊ ಏನು ಮಾಡೋದು ಗೊತ್ತಿಲ್ಲ. ಬನ್ನಿ ಹೋಗೋಣ, ಮಳೆ ಬಂದುಬಿಟ್ರೆ ಕಷ್ಟ. ಗೈಸ್, ನನ್ನ ಮಗಳನ್ನ ಇವತ್ತು ಅವಳು ಹುಟ್ಟಿದ್ದು ಪ್ಲೇಸ್ ಬಂದಿದ್ದೀನಿ. ನೋಡು ಮಗಳೇ ನೀನು ಅಲ್ಲೇ ಹುಟ್ಟಿದ್ದು, ಅಲ್ಲಿ ಹುಟ್ಟಿ ಇವತ್ತು 1 ವರ್ಷಮ್ಮ ಪಾಪು ನೀನು. ಪಾಪು ಪಾಪು ಬಾಯಿಗೆ ಹಾಕಬಾರ್ದು. ಇಡಿ ಕುಕ್ಕು ಕುಕ್ಕು ಬೇಗ. ಯಪ್ಪ ಇಷ್ಟಪ್ಪದೇ ಎಲ್ಲ ಗೊತ್ತಿದ್ಕೆ, ಎಲ್ಲ ಗೊತ್ತಾ ನಿಂಗೆ? ಹೋಗುವಂತ ಸಾಕು 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 ಕಣೆ. ನಾನು ಮನೆಗೆ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಸೀರೆನ ತೊಗೊಂಡು ಇದೇ ಕಲರಲ್ಲಿ ಫ್ರಾಕ್ ತೊಗೊಳ್ಳೋಣ ಅಂತ ಹೇಳಿ ಫಸ್ಟ್ ಬಂದಿದ್ದು ನಾವು ಸೀನು ವೆಡ್ಡಿಂಗ್ಸ್ಗೆ. ಸೊ ಅಲ್ಲಿ ಕೊಟ್ಟರು, ಬಟ್ ಅಲ್ಲಿ ವೈನ್ ಕಲರ್ ಕೊಟ್ಟರು. ಅದು ಯಾವುದು ನನಗೆ ಇಷ್ಟ ಆಗಲಿಲ್ಲ, ಬೇಕಂದರೆ ಕಲರ್ ಮ್ಯಾಚ್ ಆಗ್ತಾಯಿಲ್ಲ. ಹಾಗಾಗಿ ನಾವಂತೂ ಸಿಕ್ಕಾಪಟ್ಟೆ ಅಂಗಡಿ ಸುತ್ತಿದ್ದೀವಿ. ಕೆ ಆರ್ ನಗರದಲ್ಲಿರೋ ಒಂದು ಅಂಗಡಿನೂ ಕೂಡ ಬಿಟ್ಟಿಲ್ಲ, ಅಷ್ಟು ಎಲ್ಲ ಅಂಗಡಿನೂ ಕೂಡ ಸುತ್ತಿದ್ದೀವಿ. ಸಂಜುಗೇನೆಲ್ಲ ಶರ್ಟು ಇದೇ ಅಂಗಡಿಯಲ್ಲಿ ತೊಗೊಂಡಿದ್ದು, ಬಟ್ ಸಿಕ್ಬಿಡ್ತು. ಬಟ್ ಇವಳಿಗೆ ಫ್ರಾಕ್ ಮಾತ್ರ ಸಿಗಲೇ ಇಲ್ಲ. ಆಮೇಲೆ ನಾವು ಮತ್ತೆ G7ಗೆ ಬಂದ್ವಿ. G7ಅಲ್ಲೂ ಕೂಡ ಅಷ್ಟೇ, ಅವರು ವೆಸ್ಟರ್ನಲ್ಲಿ ತೋರಿಸಿದ್ರು, ಮತ್ತು 1-2 ಫ್ರಾಕ್ ತೋರಿಸಿದ್ರು. ಅದು ಯಾವೂ ಕೂಡ ಲೈಕ್ ಆಗಲಿಲ್ಲ ಆ್ಯಂಡ್ ಕಲರ್ ಕೂಡ ಮ್ಯಾಚ್ ಆಗಲಿಲ್ಲ. ಆಮೇಲೆ ಅವರು ನಾವು ಮೇಲೆ ಹೋಗಿ ನೋಡ್ತೀವಿ, ತೊಗೊಬರ್ತೀವಿ ಅಂತ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡ್ತಾನೇ ಇದ್ದೋ. ಸೊ ಆಮೇಲೆ ಅವರು ಮೇಲೆ ಹೋಗಿ ತಂದಿದ್ದು ವೆಸ್ಟರ್ನ್ ಡ್ರೆಸ್ಸು. ಸೊ ಅದು ಕೂಡ ಇಷ್ಟ ಆಗಲಿಲ್ಲ. ಆಮೇಲೆ ಇವರು ಮೆರೂನ್ ಕಲರ್ ನೋಡಿದ್ರಂತೆ, ಹಾಗಾಗಿ ಸರ್ಚ್ ಮಾಡ್ತಾನೆ ಇದ್ದರು. ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ. ವೆಯ್ಟ್ ಮಾಡಿ ನನಗೂ ಕೂಡ ಸಾಕಾಯಿತು. ಅದೇ ಲಾಸ್ಟಲ್ಲಿ ಅವ್ರು ವೆಸ್ಟರ್ನೇ ತೋರಿಸಿದ್ದು. ಆಮೇಲೆ ನಾವು ಬೇಡ ಅಂತ ಹೇಳಿ ನೆಕ್ಸ್ಟು ಬೇರೆ ಅಂಗಡಿಗೆ ಹೋದ್ವಿ ನಾವು. ಆ್ಯಂಡ್ ನಾನು ಆರೆಂಜ್ ಕಲರ್ ಆದರೂ ಓಕೆ ಫ್ರಾಕ್ ಕೊಡಿ ಅಂತ ಕೇಳಿದೆ, ಬಟ್ ಇಲ್ಲ, ನಾನು ಮೆರೂನ್ ಆದರೂ ಓಕೆ, ಆರೆಂಜ್ ಆದರೂ ಓಕೆ ಅಂತ ಪ್ರತಿ ಅಂಗಡಿಯಲ್ಲೂ ಕೇಳಿದೆ. ಬಟ್ ಆರೆಂಜ್ ಮಾತ್ರ ಸಿಗಲೇ ಇಲ್ಲ, ತುಂಬ ರೇರ್ ಕಲರ್ ಅಂತ ಹೇಳಿದರು. ಆ್ಯಂಡ್ ಎಗೇನ್ ನಾವು ಅದೇ ರೋಡಲ್ಲಿ 1-2 ಅಂಗಡಿಗಳಿದೆ, ಬಟ್ ಅದ್ರ ನೇಮ್ ನನಗೆ ಗೊತ್ತಿಲ್ಲ. ಸೊ ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲಂತೂ ಜಾಸ್ತಿ ಫ್ರಾಕ್ ಕಲೆಕ್ಷನ್ಸೇ ಇಲ್ಲ, ಒಂದು ಕೂಡ ನಂಗೆ ಲೈಕ್ ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದೆ ಕೃಷ್ಣಗೆ. ಸೊ ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಕೃಷ್ಣದಲ್ಲಿ ಮಾತ್ರ ತುಂಬ ತೋರಿಸಿದ್ರು, ಒಂದು 5 ಫ್ರಾಕ್ ಏನೋ ತೋರಿಸಿದ್ರು ಮೆರೂನಲ್ಲೇ, ಬಟ್ ಸಿಮಿಲರ್ ಆಗಿ. ನಂದು ಇದು ಕಲರ್ ಬಂದು ಡಾರ್ಕ್ ಬ್ರೌನು, ಸೊ ಅವರಾಗಿ ಅಂದರೆ ಕಾಫಿ ಕಲರ್ ಇದು ನನ್ನ ಸ್ಯಾರಿದು. ಸೊ ಇದೊಂದು ತೋರಿಸಿದ್ರು. ನಾವು ಆ್ಯಕ್ಚುಲಿ ಇದನ್ನೇ ಕೂಡ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಎಗೇನ್ ಅವರು 3 ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂದರೆ, ಬಟ್ ಪ್ರೈಸ್ ಮಾತ್ರ ಕಾಸ್ಟ್ಲಿ ಇದೆ. ಅಂದರೆ ಆ ಬಟ್ಟೆಗೆ ಅದು ಪ್ರೈಸು ಸೀರಿಯಸ್ಲಿ ಮ್ಯಾಚ್ ಆಗೋಲ್ಲ. ಯಾಕಂದರೆ ನಾರ್ಮಲ್ ಅದು ಏನೋ ಒಂದು 800-900 ಇದ್ದರೂ ಓಕೆ, ಬಟ್ ಎಲ್ಲ 115 ಇತ್ತು. ಆ್ಯಂಡ್ ಅವರು ಡಿಸ್ಕೌಂಟಲ್ಲಿ ಕೊಡ್ತಾರೆ, ಬಟ್ ಆದ್ರೂ ಕೂಡ ನನಗೆ ಅನಿಸಿದ್ದು ಪರ್ಸ್ನಲಿ. ಸೊ ನಾವು ಈ ಫ್ರಾಕ್ನ ಸೆಲೆಕ್ಟ್ ಮಾಡಿದ್ವಿ. ಅಷ್ಟು ಫ್ರಾಕಲ್ಲೂ ಕೂಡ ಈ ಫ್ರಾಕ್ನ ಸೆಲೆಕ್ಟ್ ಮಾಡಿ, ಇದು ಸಿಹಿಗೆ ಸೈಜ್ ಕೂಡ ಓಕೆ, ಆ್ಯಂಡ್ ಇದು ಪ್ರೈಸ್ ಕೂಡ ಓಕೆ ಇತ್ತು. ಅಂದರೆ 1110 ಏನೋ ಇತ್ತು ಸಮಥಿಂಗ್. ಸೊ ಇದೇ ಫ್ರಾಕ್ನ ನಾವು ಸೆಲೆಕ್ಟ್ ಮಾಡಿ ಇನ್ನೇನು ನಾವು ತೊಗೊಳ್ಳಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತು ಆಲ್ರೆಡಿ. ನಾನು ಸ್ಯಾರಿನೂ ಕೂಡ ಎತ್ಕೊಂಡು, ಆ್ಯಂಡ್ ಹಂಗೂ ಸ್ವಲ್ಪ ಡೈಲಿ ವೇರ್ಸ್ದು ತೋರಿಸಿ ಅಂತ ಹೇಳಿದೆ, ಬಟ್ ಅದು ನನಗೆ ಯಾವುದೂ ಲೈಕ್ ಆಗಲಿಲ್ಲ. ಆ್ಯಂಡ್ ಆಮೇಲೆ ನಾವು ಪ್ಯಾಕ್ ಮಾಡಿಸ್ಕೊಂಡು ಬಿಲ್ನ ಪೇ ಮಾಡಿ ನೆಕ್ಸ್ಟು ನಾವು ಅಕ್ಷತಾಲ್ಗೆ ಹೋದ್ವಿ. ಅಲ್ಲಿ ಡೈಲಿ ವೇರ್ಸ್ ಡ್ರೆಸ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಲಿ ಒಂದು 3 ಸೆಟ್ ಏನೋ ತೊಗೊಂಡು ನಾವು ಮನೆಗೆ ಹೊರಟ್ವಿ. ಆ್ಯಂಡ್ ಅದಲ್ಲದೆ ಫ್ರಾಕ್ ನನಗೆ ಅಷ್ಟು ಲೈಕ್ ಆಗಲಿಲ್ಲ. ಆಮೇಲೆ ನಾನು ಶ್ರೀನಿಧಿಗೆ ಹೋದೆ, ಯಾಕಂದರೆ ಅವಾಗ ನೆನಪಾಗಿದ್ದು ನನಗೆ ಶ್ರೀನಿಧಿ. ಬಟ್ ಅಲ್ಲಿ ಈ ಟೈಪಲ್ಲಿ ತೋರಿಸಿದ್ರು, ಈ ಟೈಪು ಬೇಡ, ಯಾಕಂದರೆ ಅವಳು ನಡೆಯಲ್ವಲ್ಲ. ಸೊ ಬೇಡ ಅಂತ ಹೇಳಿ ಇದನ್ನು ನಾನು ಬೇಡ ಅಂದೆ. ಆ್ಯಂಡ್ ಇಲ್ಲಿ ಫ್ರಾಕ್ಸೇ ಇಲ್ಲ, ಮೇಲೆ ಅವ್ರು ಹಾಕಿದ್ದಾರೆ ಒಂದಷ್ಟು ಡಿಸೈನ್ಸು, ಅಷ್ಟೇ ಫ್ರಾಕ್ ಅಂತೆ, ಫ್ರಾಕೇ ಇಲ್ವಂತೆ. ನನಗೆ ಹೆಂಗೆ ಆಗೋಯಿತು ಅಂದರೆ, ನಾನು ಇರೋದೇ ಮೈಸೂರಲ್ಲೇ ಸುತ್ತಮುತ್ತ ಹುಡುಕಿ ತೊಗೊಬರ್ದೇನೆ ನಾನು ಯಾಕೆ ಇಷ್ಟು ಪರದಾಡ್ತಿದ್ದೀನಿ ಅಂತ ಅನಿಸ್ಬಿಡ್ತು ಸೀರಿಯಸ್ಲಿ. ನನಗೆ ಪ್ರತಿ ಒಂದೊಂದು ಅಂಗಡಿನೂ ಹುಡುಕಿದ್ದೀನಿ, ಶ್ರೀನಿಧಿ ರೋಡಲ್ಲೂ ಅಷ್ಟೇ ಎಲ್ಲ ಅಂಗಡಿಗೂ ಹೋಗಿದ್ದೀನಿ. ಎಲ್ಲರೂ ಹೇಳಿದ್ದು
ಆ ಕಲರ್ ಇಲ್ಲ, ಆ ಕಲರ್ ಫ್ರಾಕ್ ಅಂತೂ ಸಿಗೋದೇ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಆಮೇಲೆ ನಾವು ಮಯೂರ ಬೇಕ್ರಿಗೆ ಹೋದ್ವಿ ಕೇಕ್ ತಗೊಳ್ಳೋಣ ಅಂತ ಹೇಳಿ. ಸೊ ಅಂದರೆ ನಾವು ಹಂಪಾಪುರಕ್ಕೆ ಹೋಗ್ತಾ ಇದ್ವಿ ಸಂಜು ಅವ್ರ ಮನೆಗೆ. ಅವ್ರ ಅಕ್ಕ ಕೇಕ್ ಕಟ್ಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ಲು ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ನಾವೇ ಕೇಕ್ ತಗೊಂಡು ಹೋಗ್ತಾ ಇದ್ವಿ. ಆವಾಗ ನಾವು ಅದೇ ರೋಡಲ್ಲಿ ಹೋಗಬೇಕಲ್ವ, ಹಾಗಾಗಿ ಮಯೂರ ಬೇಕ್ರಿಗೆ ಹೋದ್ವಿ ಅಷ್ಟೇ. ಇಲ್ಲಾಂದರೆ ನಾವು ಹೋಗೋದು ಐಸ್ ಮ್ಯಾಜಿಕ್ಗೆ. ನಂಗೆ ಅಲ್ಲಿ ಯಾವುದೋ ಅಷ್ಟು ಕೇಕ್ ಲೈಕ್ ಆಗಲಿಲ್ಲ. ಆಮೇಲೆ ನಾವು ರಿಟರ್ನ್ ಐಸ್ ಮ್ಯಾಜಿಕ್ಕಿಗೆ ಹೋದ್ವಿ. ಬೇರೆ ಬೇರೆ ಎಲ್ಲ ಕಲೆಕ್ಷನ್ ಇಟ್ಟಿರ್ತಾರೆ ಅಂತ ಹೇಳಿ ಬಂದು. ಸೊ ಇಲ್ಲಿ ಇವಾಗ ತಾನೇ ಮಾಡಿಟ್ಟಿದ್ರು ಒಂದು 3 ಚೆನ್ನಾಗಿತ್ತು. ಬಟ್ ಅದು ಇನ್ನೂ ಕೋಲ್ಡ್ ಆಗಿಲ್ಲ. ಹಾಗಾಗಿ ನಾವು ಅದರಲ್ಲಿ ಒಂದು ಯಾವುದೋ ಬಟರ್ ಸ್ಕಾಚ್ ಯಾವುದೋ ಆಗಿತ್ತು ಅಂತ ಹೇಳಿದರು. ಸೊ ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಸೊ ಸಿಹಿನ ಈ ರೀತಿ ರೆಡಿ ಮಾಡಿದ್ದೀನಿ. ಸೊ ಅಕ್ಷತಲಲ್ಲಿ ತೊಗೊಂಡೆ ಅಂತ ಹೇಳಿದ್ನಲ್ಲ ಬಟ್ಟೆ, ಅದಿದೆ ಬಟ್ಟೆ. ಹುಡುಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ಅದು. ಆ್ಯಂಡ್ ಪ್ರೈಸು ಅಷ್ಟೇ ತುಂಬ ಕಡಿಮೆ ಇತ್ತು. ಆ್ಯಂಡ್ ಕ್ವಾಲಿಟಿ ಮಾತ್ರ ಸೀರಿಯಸ್ಲಿ ಚೆನ್ನಾಗಿತ್ತು. ನಾನು ಅದು ಡ್ರೆಸ್ ನೋಡಿ ಇಷ್ಟೊಂದು ಕಡಿಮೆಗೆ ಸಿಗ್ತಾ ಅಂತ ಹೇಳಿ ನಿಜವಾಗ್ಲೂ ಅಂದ್ಕೊಂಡೆ. ಸೊ ಇದೇ ಕೇಕ್ ನಾವು ತಂದಿದ್ದು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ, ಕೇಕ್ ಕಟ್ಟಿಂಗ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನೆಲ್ಲ ಮುಗಿಸಿ ನಾವು ಮತ್ತೆ ಸಿಹಿ ಫ್ರಾಕ್ ಎತ್ಕೊಂಡು ಸಂಜುಗೆ ಶರ್ಟ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಸೀನುಲಿ. ಬಟ್ ಇದು ಸ್ವಲ್ಪ ಮ್ಯಾಚ್ ಇತ್ತು. ನಾನು ಹೇಳ್ತಾ ಇದ್ದೀನಿ ಬೇರೆ ಇನ್ನೊಂದು ಕಲರ್ ತೊಗೊಳ್ಳಿ ಅಂತ ಹೇಳಿ. ಅವ್ರು ತೊಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಬೇರೆ ಕಲರ್ನ. ಯಾಕಂದರೆ ಅವ್ರಿಗೆ ಅದು ಕ್ಲಾತ್ ಇಷ್ಟ ಆಗಲಿಲ್ವಂತೆ. ಈ ಕ್ಲಾತು ಓಕೆ ಇತ್ತು. ಬಟ್ ಇದಕ್ಕೇ ಪ್ರೈಸು ಸೀರಿಯಸ್ಲಿ 700 ರುಪೀಸ್. ನಿಜವಾಗ್ಲೂ ಅಯ್ಯಪ್ಪ ಒಂದು ಶರ್ಟ್ಗೆ ಅಷ್ಟೊಂದು ಅಂತ ಹೇಳಿ ಅನ್ನಿಸ್ತಾಯಿತ್ತು ನನಗೆ. ಅಂದರೆ ಕ್ಲಾತು ಚೆನ್ನಾಗಿದ್ದರೆ ಓಕೆ, ಬಟ್ ಅವ್ರ ಕ್ಲಾತ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ನನಗೇನು ಲೈಕ್ ಆಗಲಿಲ್ಲ ಪರ್ಸ್ನಲಿ ನನಗೆ. ಅಂದರೆ 700 ರುಪೀಸ್ ಕೊಡೋ ಅಂಥ ಕ್ಲಾತ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ನಾವು ಫಂಕ್ಷನ್ಗೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಐಟಮ್ಸ್ನ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.